ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಸುಚಿತ್ರಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ಟಾಪಿಕ್ನ ತೊಗೊಂಡು ಬಂದಿದ್ದೇನಪ್ಪ ಅಂತಂದ್ರೆ ಟೈಪ್ಸ್ ಆಫ್ ಸ್ಕಿನ್ ಬಗ್ಗೆ ನಾನಿವತ್ತು ನಿಮಗೆ ಹೇಳಬೇಕಂತ ಹೇಳಿ ಬಂದಿದ್ದೀನಿ. ಟೈಪ್ಸ್ ಆಫ್ ಸ್ಕಿನ್ ಎಷ್ಟಿದಾವೆ, ಅದು ಯಾಕೆ ಉಪಯೋಗ ಆಗ್ತೈತೆ ಅಂತೇಳಿ ನಾನು ನಿಮಗೆ ಇವತ್ತು ಹೇಳಬೇಕಂತ ಹೇಳಿ ಬಂದಿದ್ದೀನಿ. ಎಷ್ಟು ಟೈಪ್ಸ್ ಆಫ್ ಸ್ಕಿನ್ ಅದಾವ ಅಥವಾ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತೇಳಿ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗ್ತದೆ ಪ್ರಾಡಕ್ಟ್, ಅದನ್ನು ನಾವೇನು ಮಾಡ್ಬೋದು ತಿಳ್ಕೊಬೇಕಾಗ್ತದೆ. ಆ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ಬೋದಾಗಿರ್ತೈತಿ. 5 ಟೈಪ್ಸ್ ಆಫ್ ಸ್ಕಿನ್ ಟೈಪ್ಸ್ ಅಂತ ಹೇಳಿದಪ್ಪ ಅಂತಂದ್ರೆ ಅವೇ ಯಾವ್ಯಾವ ಅದಾವ ಅಂತೇಳಿ ನಾವು ಇವಾಗ ತಿಳ್ಕೊತ ಹೋಗೋಣ. ಅವ್ಯಾವ ಅಂತಂದ್ರೆ ಆಯಿಲಿ ಸ್ಕಿನ್ನ, ಡ್ರೈ ಸ್ಕಿನ್ನ, ಕಾಂಬಿನೇಷನ್ ಸ್ಕಿನ್ನ, ಸೆನ್ಸಿಟಿವ್ ಸ್ಕಿನ್ನ, ಅದಾದಮೇಲೆ ನಾರ್ಮಲ್. ಈಗ ನಾವು ಅದ್ರ ಒಂದೊಂದ್ರ ಬಗ್ಗೆ ಏನು ಮಾಡೋಣ ತಿಳ್ಕೊತ ಹೋಗೋಣ ಬರ್ರಿ. ಯಾವುದಪ್ಪ ಅಂದ್ರೆ ನಾನು ಫಸ್ಟ್ ಆಯಿಲಿ ಸ್ಕಿನ್ ಬಗ್ಗೆ ಹೇಳಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಆಯಿಲಿ ಸ್ಕಿನ್ ಹೆಂಗಿರ್ತೈತಪ್ಪ ಅಂತಂದ್ರೆ, ಯಾವಾಗೂ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಮುಖದೊಳಗೆ ಜಾಸ್ತಿ ಎಣ್ಣೆ ಕಾಣಿಸ್ತಿರ್ತೈತಿ. ಅದು ಯಾವ ಭಾಗದೊಳಗೆ ಕಾಣಿಸ್ತಿರ್ತೈತಪ್ಪ ಅಂತಂದ್ರೆ ಮೂಗಿನ ಮೇಲೆ, ಗಲ್ಲದ ಮೇಲೆ, ನೆತ್ತಿ ಹನಿ ಮೇಲೆಲ್ಲ ಏನಾಗ್ತಿರ್ತಪ್ಪ ಅಂತಂದ್ರೆ ಆಯಿಲಿ ಕಾಣಿಸ್ತಿರ್ತೈತಿ. ಮತ್ತು ಅದಾದಮೇಲೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಜಾಸ್ತಿ ಓಪನ್ ಪೋರ್ಸ್ ಕಾಣಿಸ್ತಿರ್ತಾವೆ. ಗೊತ್ತಾಯ್ತಾ? ಓಪನ್ ಪೋರ್ಸ್ ಏನಾಗ್ತಿರ್ತಾವೆ ಅಂದ್ರೆ ಜಾಸ್ತಿ ಅವ್ರಿಗೆ ಮತ್ತು ಆಯಿಲಿ ಸ್ಕಿನ್ ಇದ್ದವ್ರಿಗೆ ಜಾಸ್ತಿ ಪಿಂಪಲ್ಸ್ ಹೇಳೋ ಚಾನ್ಸಸ್ ಇರ್ತಾವೆ. ಇನ್ನು ನೆಕ್ಸ್ಟ್ ಬರೋದು ಡ್ರೈ ಸ್ಕಿನ್ ಇದ್ದವ್ರಿಗೆ ಯಾವಾಗಲೂ ಸ್ಕಿನ್ನ ಬಿಗಿಯಾಗಿರೋ ಥರ ಮತ್ತು ಡ್ರೈ ಸ್ಕಿನ್ ಇರೋರಿಗೆ ಅವ್ರ ಸ್ಕಿನ್ ಮೇಲಿರುವಂತಹ ಸ್ಕಿನ್ನೆಲ್ಲ ಚರ್ಮ ಎಲ್ಲ ಏನಾಗ್ತಿರ್ತೈತಪ್ಪ ಅಂತಂದ್ರೆ ಸಿಪ್ಪೆನ ಸುಲ್ಕೊತ ಹೋಗ್ತಿರ್ತೈತಿ. ಮತ್ತು ಡ್ರೈ ಸ್ಕಿನ್ ಇರೋರಿಗೆ ತೇವಾಂಶದ ಕೊರತೆ ಭಾಳಷ್ಟು ಕಮ್ಮಿ ಇರ್ತೈತಿ. ಇನ್ನು ನೆಕ್ಸ್ಟ್ ಬರೋದು ಕಾಂಬಿನೇಷನ್ ಸ್ಕಿನ್ ಯಾವ ಥರ ಇರ್ತೈತಪ್ಪ ಅಂತಂದ್ರೆ, ಅದು ಮುಖದೊಳಗೆ 2 ಟೈಪ್ಸ್ ಮುಖದೊಳಗೆ ಇರ್ತದೆ. ಅಂತಂದ್ರೆ ಒಂದೊಂದು ಕರ್ಷಿಗೆ ಎಣ್ಣೆ ಇರ್ತೈತಿ, ಇನ್ನೊಂದು ಸ್ವಲ್ಪ ಕರ್ಷಿ ಇನ್ನೊಂದು ಕೆಲವು ಭಾಗದೊಳಗೆ ಏನಿರ್ತೈತಪ್ಪ ಅಂತಂದ್ರೆ ಒಣಗಿದಂಗೆ ಕಾಣಿಸ್ತೈತಿ. ಅಂದ್ರೆ ಮೂಗಿನ ಕಡೆ, ಆಮೇಲೆ ಹನಿ ಭಾಗದೊಳಗೆ, ಗಲ್ಲದ ಭಾಗದೊಳಗೆ ಎಲ್ಲ ಏನಿರ್ತೈತಿ ಎಣ್ಣೆ ಕಾಣಿಸ್ತಿರ್ತೈತಿ. ಉಳ್ಕಿದ ಭಾಗದೊಳಗೆಲ್ಲ ಏನಿರ್ತೈತಪ್ಪ ಅಂತಂದ್ರೆ ಒಣಗಿದಂಗೆ ಕಾಣಿಸ್ತೈತಿ. ಇದಕ್ಕೆ ಏನಂತೇಳಿ ಕರೀತಾರಪ್ಪ ಅಂತಂದ್ರೆ ಟಿ ಝೋನ್ ಅಂಥೇಳಿ ಕರೀತಾರೆ. ಇದರ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ ಸೆನ್ಸಿಟಿವ್ ಸ್ಕಿನ್. ಏನಪ್ಪ ಅಂತಂದ್ರೆ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಯಾವುದೇ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರು ಅಂತಂದ್ರೆ ಅವ್ರ ಸ್ಕಿನ್ನ ಜಲ್ದಿ ಅದಕ್ಕೆ ಏನು ಮಾಡ್ತೈತಿ, ರಿಯಾಕ್ಟ್ ಮಾಡ್ತೈತಿ. ಅಂದರೆ ಜಲ್ದಿ ಅದಕ್ಕೆ ರಿಯಾಕ್ಟ್ ಮಾಡಿ ಏನಾಗ್ತದೆ ಅಂತಂದ್ರೆ ಅವ್ರ ಸ್ಕಿನ್ ಹಾಳಾಗಬಹುದು, ಆಮೇಲೆ ರೆಡ್ನೆಸ್ ಆಗ್ಬೋದು. ಮತ್ತು ಅವ್ರು ಏನಾದ್ರು ಬಿಸಿಲಿಗೆ ಹೋದ್ರಪ್ಪ ಅಂತಂದ್ರೆ ಅವ್ರ ಮುಖ ಜಲ್ದಿ ಕೆಂಪಾಗಿ ಕಾಣಿಸ್ತೈತಿ. ಮತ್ತು ಯಾವುದಾದ್ರೂ ಪ್ರಾಡಕ್ಟ್ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಆ ಸ್ಕಿನ್ನ ಉರಿಯೋ ಚಾನ್ಸಸ್ ಕೂಡ ಇರ್ತೈತಿ. ಮತ್ತು ಅದಾದಮೇಲೆ ಅವ್ರಿಗೆ ಜಲ್ದಿ ಅಲರ್ಜಿ ಕೂಡ ಆಗ್ತೈತಿ. ಅದರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾರ್ಮಲ್ ಸ್ಕಿನ್ ಇದ್ದವ್ರಿಗೆ ಜಾಸ್ತಿ ಅವ್ರ ಮುಖ ಎಣ್ಣೆನೇನೂ ಇರೋದಿಲ್ಲ, ಜಾಸ್ತಿ ಅವ್ರ ಮುಖ ಡ್ರೈ ಕೂಡ ಇರೋದಿಲ್ಲ. ಯಾವ ಥರ ಅಂತಂದ್ರೆ ಅವರು ಜಾಸ್ತಿ ಅವ್ರದ್ದು ಡ್ರೈ ಮತ್ತು ಅವರ ಸ್ಕಿನ್ ಒಳಗಡೆ ಎಣ್ಣೆ ಮತ್ತು ತೇವಾಂಶ ಎರಡೂ ಏನಿರ್ತೈತಪ್ಪ ಅಂತಂದ್ರೆ ಸಮನಾಗಿರ್ತೈತಿ. ಸೊ ಅದಕ್ಕೋಸ್ಕರ ಅವ್ರದ್ದು ನಾರ್ಮಲ್ ಸ್ಕಿನ್ ಆಗಿರ್ತೈತಿ. ಇವ ಏನಿರ್ತಾವಪ್ಪ ಅಂದ್ರೆ 5 ಟೈಪ್ಸ್ ಆಫ್ ಸ್ಕಿನ್ ಇರ್ತಾವೆ. ನೀವೇನಾದರೂ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂಥೇಳಿ ನೀವು ತಿಳ್ಕೊಬೇಕಂತ ಅನ್ನೋದು ನಿಮ್ಮ ಮನಸ್ಸೊಳಗಡೆ ಇರ್ತಪ್ಪ ಅಂತಂದ್ರೆ ನೀವು ಮುಖಾನ ವಾಶ್ ಮಾಡಿಕೊಂಡು 1 ಅವರ್ ಆಗೋ ತನಕ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡ್ರಿ. ಅದಾದಮೇಲೆ ನಿಮ್ಮ ಮುಖವನ್ನು ನೀವು ಕನ್ನಡಿ ಒಳಗೆ ನೋಡ್ಕೊಂಡಾಗ ನಿಮ್ಗೆ ತಿಳಿತೈತಿ ನಿಮ್ಮ ಮುಖ ನಿಮ್ಮದು ಯಾವ ಸ್ಕಿನ್ ಐತಪ್ಪ ಅಂಥೇಳಿ ಏನಾಗ್ತೈತಿ ನಿಮ್ಗೆ ತಿಳಿತೈತಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನ್ನಿಸ್ತಪ್ಪ ಅಂತಂದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಥ್ಯಾಂಕ್ ಯು.